ಅರಸಧರ್ಮಿಷ್ಠನು ಯುಧಿಷ್ಠಿರ ಧರಣಿಪತಿಯುತ್ತಮನು ಪವನಜ ನರರು ವಿನಯಾನ್ವಿತರು ನೀವೇ ಪುತ್ರವತ್ಸಲರು ಧರಣಿಗಾಗಿನ್ನೈಸಲೇ ನೂರ್ವರು ಕುಮಾರರು ಹೊರಗೆ ನಿಮ್ಮಯ ಕರುಣವೇ ಸಾಮ್ರಾಜ್ಯ ನಮ್ಮನು ಬೀಳುಗೊಡಿರೆಂದ ಆಯ ಛಲವಭಿಮಾನ ಹೋಗಲಿ ಕಾಯಬೇಕೆಂಬರೆ ನೃಪಾಲರ ಬಾಯ ತಂಬುಲ ತಿಂದು ಹೊರೆವೆವು ಬೆಂದ ಬಸುರುಗಳ ಆಯ ಛಲವಾ ಚಂದ್ರ ತಾರಕ ಕಾಯವಧ್ರುವವೆಂಬಡಿದಕ್ಕೆ ಸಹಾಯವಿದೆಲ ಕಾಲಕೋಟ ಕಠೋರ ನದಿಯಿಂದ ಅರಸನಭ್ಯುದಯವನು ಭೀಮನಧರಧುರವನರ್ಜುನನ ಬಿಂಕವ ಅರಸಿಯಾಟೋಪವನು ಮಾದ್ರಿ ಸುತರ ಸಂಭ್ರಮವಾ ಹೊರೆಯ ದೃಷ್ಟದ್ಯುಮ್ನ ದೃಪದಾದ್ಯರ ವೃಥಾಡಂಬರವ ಕಂಡದೆ ಬಿರುದುದಳುಕಿದೆನು ಸಂತವಿಸಲರಿದೆಂದ ಕರಗಿದಳು ಗಾಂಧಾರಿ ಕಂಬನಿದುರುಗಲಲಿ ಧೃತರಾಷ್ಟ್ರನೆದೆ ಜರ್ಜರಿತವಾದುದು ಮಗನ ಮಾತಿನ ಮುಸಲಹತಿಗಳಲ್ಲಿ ಸುರಿವ ನಯನಾಂಬುಗಳ ಮೂಗಿನ ಬೆರಳ ತೂಗುವ ಮಕುಟದವನೀಶ್ವರನು ಮೌನದೊಳಿದ್ದನೊಂದುವಿಗಳಿಗೆ ಮಾತ್ರದಲ್ಲಿ ಮಾತು ಸೊಗಸದಲಾವೃಥಾ ನೀವೇತಕ್ಕೆನ್ನನು ಕರೆಸಿದಿರಿ ನಿಮ್ಮಾತಗಳು ಭೀಮಾರ್ಜುನರು ಸಹಿತಿ ಮಹಿತಳವಾ ತಾತ ನೀವಾಳುವುದು ತಾಯ ಸುನೀತನ ಧರ್ಮಜನು ಧರ್ಮ ವಿಘಾತಕರು ನಾವೆಮ್ಮ ಕಳುಹುದೆನುತ ಹೊರವಂಟ ನಮ್ಮ ತಂದೆಯು ಧರ್ಮಿಷ್ಠ, ಯುಧಿಷ್ಠಿರನು ಉತ್ತಮನಾದವನು, ಭೀಮಾರ್ಜುನರು ವಿನಯಶಾಲಿಗಳು. ನಿಮ್ಮ 100 ಜನ ಮಕ್ಕಳಾದ ನಾವು ಭೂಮಿಯ ಭಾಗಕ್ಕೆ ಸಲ್ಲದವರಲ್ಲವೇ? ನಿಮ್ಮ ಕರುಣೆಯೇ ನಮಗೆ ಸಾಮ್ರಾಜ್ಯ, ಅದೇ ಸಾಕು, ಹೊರಡಲು ಅಪ್ಪಣೆ ಕೊಡಿ ಎಂದು ದುರ್ಯೋಧನನು ತಾಯಿಗೆ ಹೇಳಿದನು. ನಮ್ಮ ರಾಜ್ಯ, ನಮ್ಮ ಛಲ, ಸ್ವಾಭಿಮಾನಗಳು ಬೇಡವೇ ಬೇಡ. ಅವು ಎಲ್ಲಿಗಾದರೂ ಹೋಗಲಿ. ಬೆಂದು ಹೋದ ನಮ್ಮ ಹೊಟ್ಟೆಗಳನ್ನು ಪರರಾಜರ ಬಾಯತಂಬುಲವನ್ನು ತಿಂದಾದರೂ ಬದುಕುತ್ತೇವೆ. ರಾಜ್ಯ, ಛಲ, ಸ್ವಾಭಿಮಾನಗಳು ಶಾಶ್ವತ, ದೇಹವು ನಶ್ವರ ಎಂದು ನೀವು ಹೇಳುವುದಾದರೆ ಈ ದೇಹಗಳನ್ನು ಕಠೋರ ಕಾಲಕೂಟ ವಿಷದ ನದಿಗೆ ಕೊಟ್ಟು ಬಿಟ್ಟು ಕೀರ್ತಿಯನ್ನು ಉಳಿಸಿಕೊಳ್ಳುತ್ತೇವೆ. ಯುಧಿಷ್ಠಿರನ ಏಳಿಗೆ, ಭೀಮನ ಅಬ್ಬರ, ಅರ್ಜುನನ ಅಟ್ಟಹಾಸ, ನಕುಲ ಸಹದೇವರ ಸಂಭ್ರಮ, ಅವರ ಪರಿವಾರದ ದೃಷ್ಟದ್ಯುಮ್ನ ದೃಪದನೇ ಮೊದಲಾದವರ ಒಣ ಬಿಂಕಗಳನ್ನು ಕಂಡು ನನ್ನ ಎದೆ ಬಿರಿದು ಅಳುಕಿದ್ದೇನೆ. ಅದರಿಂದ ಮೇಲೆ ಬರಲು ಆಗುತ್ತಿಲ್ಲ ಎಂದು ದುರ್ಯೋಧನನು ಕಡುನೊಂದು ಹೇಳಿದನು. ಮಗನ ಮಾತುಗಳನ್ನು ಕೇಳಿ ಗಾಂಧಾರಿಯ ಕಣ್ಣುಗಳಲ್ಲಿ ಅಶ್ರುಧಾರೆಯುಂಟಾಗಿ ಕರಗಿ ಹೋದಳು. ಮಗನ ವನಕೆ ಪೆಟ್ಟಿನಂತಹ ಮಾತುಗಳ ಹೊಡೆತದಿಂದ ಧೃತರಾಷ್ಟ್ರನ ಎದೆ ಒಡೆದು ಹೋಯಿತು. ಕಣ್ಣೀರು ಸುರಿಯುತ್ತಿರಲು ಮೂಗಿನ ಮೇಲೆ ಬೆರಳನ್ನಿಟ್ಟು ತಲೆದೂಗುತ್ತಾ ಧೃತರಾಷ್ಟ್ರನು ಒಂದು ವಿಗಳಿಗೆ ಮೌನದಿಂದಿದ್ದನು. ದುರ್ಯೋಧನನು, ನನ್ನ ಮಾತು ನಿಮಗೆ ಸೊಗಸುತ್ತಿಲ್ಲ, ನನ್ನನ್ನೇಕೆ ವ್ರಥ ಕರೆಸಿದಿರಿ? ಅಪ್ಪ, ನಿಮ್ಮವರಾದ ಭೀಮಾರ್ಜುನರೊಡನೆ ಈ ಭೂಮಿಯನ್ನು ನೀವೇ ಆಳಿರಿ. ಅಮ್ಮ, ಧರ್ಮಜನು ನ್ಯಾಯ ಮಾರ್ಗದಲ್ಲಿ ಸುಶಿಕ್ಷಿತನಾದವನು, ನಿಮ್ಮ ಮಕ್ಕಳಾದ ನಾವು ಧರ್ಮದೂರರು, ನಮಗೆ ಅಪ್ಪಣೆ ಕೊಟ್ಟು ಕಳಿಸಿರಿ ಎನ್ನುತ್ತಾ ಹೊರಟನು.